ಕುರ್ಚಿ ಕಿತ್ತಾಟ ರಾಜಕೀಯಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ 2.0 ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾರ್ಮಿಕ ಮಾತು ಈಗ ಚರ್ಚೆಗೀಡಾಗಿದೆ. ಕುರ್ಚಿ ಕಿತ್ತಾಟ ರಾಜಕೀಯಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಬ್ರೇಕ್ಫಾಸ್ಟ್ 2.0 ಬಳಿಕ ಸಿಎಂ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಆಪ್ತೇಷ್ಟರ ಬಳಿ ಸಿಎಂ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದು, ಯಾಕೆ ಈ ರೀತಿಯ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಇಲ್ಲಿಯವರೆಗೂ ಈ ರೀತಿಯ ಮಾರ್ಮಿಕ ಮಾತುಗಳು, ವೈರಾಗ್ಯದ ಮಾತುಗಳನ್ನ ಡಿಕೆ ಶಿವಕುಮಾರ್ ಅವರು ಆಡ್ತಾ ಇದ್ದನ್ನ ನಾವು ಗಮನಿಸಿದ್ದೀವಿ. ಆ ಸಾಲಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಬಂದ್ರ. ಆ ಕಾರಣದಿಂದಾಗಿಯೇ ರಾಜಕೀಯ ಯಾರಪ್ಪನ ಆಸ್ತಿಯೋ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸಿಎಂ ಕೊಟ್ರ. ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದವರು ಈಗ ಅದಕ್ಕೆ ಪೂರ್ಣ ಮನಸ್ಸಿನಿಂದ ಒಪ್ಪಿದ ಹಾಗೆ ಕಾಣಿಸ್ತಿದೆ. ಯಾರಿಗೂ ರಾಜಕೀಯ ಶಾಶ್ವತ ಅಲ್ಲ, ಇದು ಸಿಎಂ ಮಾತು. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಏನಾಗುತ್ತೋ ಆಗ್ಲಿ, ಬಂದದ್ದನ್ನ ಫೇಸ್ ಮಾಡ್ತೀನಿ. ರಾಜಕೀಯ ಯಾರಪ್ಪನ ಆಸ್ತಿಯೂ ಅಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ವಿಧಾನಸೌಧದ ಮೆಟ್ಟಿಲ ಬಳಿ ಶಾಸಕರ ಬಳಿ ಸಿಎಂ ಈ ಮಾತುಗಳನ್ನ ಆಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತಿದು. ರಾಜಕೀಯ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಏನಾಗುತ್ತೋ ಆಗಲಿ, ರಾಜಕೀಯ ನಮ್ಮಪ್ಪನ ಆಸ್ತಿನ ಹೀಗಂತ ವಿಧಾನಸೌಧದ ಮೆಟ್ಟಿಲ ಬಳಿ ಸಿಎಂ ಸಿದ್ದರಾಮಯ್ಯನವರು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಬಹಳ ಖುಷಿಯಾಗಿ ಈ ಮಾತುಗಳನ್ನು ಆಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸನಿಂದ. ಶ್ರೀನಿವಾಸ, ಇಲ್ಲಿಯವರೆಗೂ ಡಿಕೆ ಶಿವಕುಮಾರ್ ಈ ರೀತಿಯ ಮಾರ್ಮಿಕ ಮಾತುಗಳು, ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದನ್ನು ಗಮನಿಸಿದ್ದೀವಿ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಸಿಎಂ ಈ ಮಾತನ್ನು ಆಡ್ತಾ ಇರೋದು ಬಹಳ ಅಚ್ಚರಿ ಕಾರಣ ಆಗ್ತಾ ಇದೆ. ಅಂದ್ರೆ ಅವರು ತ್ಯಾಗಕ್ಕೆ ಸಿದ್ಧರಾಗಿದ್ದಾರಾ? ದಿವ್ಯಾ, ಆ ರೀತಿಯಾದಂತಹ ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಈ ವಿದ್ಯಮಾನಗಳು, ಕುರ್ಚಿ ಕಾದಾಟದ ವಿದ್ಯಮಾನಗಳೇನಿದ್ದಾವೆ ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆದಂತೆ ಕಾಣ್ತಿದೆ, ಅಸಮಾಧಾನಗಳು ಆಗಿದ್ದಾವೆ ಅನ್ನುವಂಥದ್ದು, ಅಥವಾ ಬೇಸರಗೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 1-2 ವಾರಗಳಿಂದ ಈ ವಿದ್ಯಮಾನಗಳು ನಡೀತಾ ಇದ್ದಾವೆ. ಒಂದ್ ಕಡೆಯಿಂದ ಸ್ಟಾರ್ಟ್ ಆಗಿದ್ದು, ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಶಾಸಕರು ಪೆರೇಡ್ ಅನ್ನ ಮಾಡಿದ್ರು, ಹೈಕಮಾಂಡ್ ಭೇಟಿಯನ್ನ ಮಾಡಿ ಒತ್ತಡ ತಂತ್ರವನ್ನ ಹಾಕಿಸುವ ಮೂಲಕ 2.5 ವರ್ಷದ ನೆನಪು ಮಾಡುವಂತಹ ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಅದಾದ ನಂತರ ವಿದ್ಯಮಾನಗಳೆಲ್ಲ ಹಾಗೆ ಈಗ ಒಂದು ಹಂತಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಇದೆಲ್ಲವೂ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಬೇಸರ ತರಿಸಿದೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡಂತ ಸಂದರ್ಭದಲ್ಲಿ ರಾಜಕೀಯದ ಕೊನೆ ಕಾಲಘಟ್ಟದಲ್ಲಿದ್ದಾರೆ. ಈ ಒಂದು ಸಮಯದಲ್ಲಿ ಈ ರೀತಿಯಾದಂತಹ ಭಿನ್ನಮತೀಯ ಚಟುವಟಿಕೆಗಳು ಅಥವಾ ಈ ರೀತಿಯಾದಂತಹ ಗೊಂದಲಗಳ ವಾತಾವರಣ ಬೇಕಿತ್ತ ಅನ್ನುವಂಥದ್ದು ಬಹುಶಃ ಅವರ ಮನಸ್ಸಿನಲ್ಲಿದ್ದಂತೆ ಕಾಣ್ತಿದೆ. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯನವರ ವಿಧಾನಸೌಧದಲ್ಲಿ ಭೇಟಿಯಾದ್ರು. ಲೋಕಾರೂಢಿಯಾಗಿ ಅವರು ಏನಾಗಿತ್ತಣ ಅನ್ನುವಂತ ಪ್ರಶ್ನೆನ ಸಹಜವಾಗಿ ಕೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ಆಗ್ಲಿ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ರಾಜಕೀಯ ಶಾಶ್ವತ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಆಸ್ತಿಯೂ ಅಲ್ಲ ಅನ್ನುವ ಮೂಲಕ ನಾನು ಯಾವುದಕ್ಕೂ ಅಂಟಿಕೊಂಡು ಇಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಒಂದ್ ಕಡೆ ಮಾಡಿದ್ರು. ಎರಡನೇದಾಗಿ ಆ ರಾಜಕೀಯ ಶಾಶ್ವತ ಅಲ್ಲ ಅನ್ನುವ ಮೂಲಕ ಯಾರೆಲ್ಲ ಭಿನ್ನಮತೀಯ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಮುಂದೊಂದು ದಿನ ಇದು ಇರಬಹುದು ಅನ್ನುವಂತ ಸಂದೇಶವನ್ನ ಏನಾದ್ರು ಸಿದ್ದರಾಮಯ್ಯನವರು ಕೊಟ್ರ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಮಾತಿನ ಅರ್ಥವನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಇತ್ತೀಚಿನ ವಿದ್ಯಮಾನ
ವಿದ್ಯಮಾನಗಳದ್ದು ಕುರ್ಚಿ ಗಲಾಟೆಯ ವಿದ್ಯಮಾನಗಳಿಂದ ಕೊಂಚ ಬೇಸರಗೊಂಡಂತೆ ಇದೆ. ಹಾಗಾಗಿನೇ ಈ ರೀತಿಯಾದಂತಹ ವೈರಾಗ್ಯದ ಮಾತು ಅಥವಾ ಬೇಸರದ ಮಾತುಗಳನ್ನ ಸಿದ್ದರಾಮಯ್ಯನವರು ಆಡಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ದಿವ್ಯಾ, ಹಾಗೆ ನೋಡೋಕೋದ್ರೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಲ್ಲಿ ತುಂಬಾ ಲವಲವಿಕೆಯಿಂದಲೇ ಇದ್ರು. ಆದ್ರೆ ಇದೆಲ್ಲವೂ ಕೂಡ ಬಲವಂತಕ್ಕೆ ಅವರು ಹೋಗಿದ್ದು, ಅದಕ್ಕೆ ಒಗ್ಗಿಕೊಂಡಿದ್ದು ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ ಅಲ್ವಾ? ದಿವ್ಯಾ, ಸಹಜವಾಗಿ ಅವರಿಬ್ರು ಹೇಳ್ಬೋದು ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಅಸಮಾಧಾನಗಳಿಲ್ಲ, ನಾವು ಹೈಕಮಾಂಡ್ ಆದೇಶಕ್ಕೆ ಬದ್ಧ ಅಂತ. ಆದ್ರೆ ರಾಜ್ಯದ ಜನತೆಗೆ ಗೊತ್ತಿದೆ, ಅವರ ಪಕ್ಷದ ನಾಯಕರಿಗೂ ಗೊತ್ತಿದೆ, ಇದೆಲ್ಲವೂ ಕೂಡ ಹೈಕಮಾಂಡ್ ಹೇಳಿ ಮಾಡಿಸ್ತಿರುವಂತದ್ದು ಅನ್ನುವಂಥದ್ದು. ಅನಿವಾರ್ಯ ಅದು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರು ಆಗಿರ್ಬೋದು, ಹೈಕಮಾಂಡ್ ಆದೇಶವನ್ನ ಪಾಲನೆ ಮಾಡಲೇಬೇಕು. ಹಾಗಾಗಿನೇ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಹಜವಾಗಿ ಹೊರಗಡೆ ಬಂದು ಇಬ್ಬರ ವಿರುದ್ಧ ಹೇಳೋದಕ್ಕಾಗ, ಹೌದು ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರು ಹೇಳಕ್ಕಾಗಿಲ್ಲ, ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಒಗ್ಗಟ್ಟಿನ ಮಂತ್ರವನ್ನೇ ಹೇಳಿರುವಂತದ್ದು, ನಾವು ಒಟ್ಟಾಗಿದ್ದೇವೆ, ಹೈಕಮಾಂಡ್ ಆದೇಶಕ್ಕೆ ಬದ್ಧ ಅನ್ನುವಂಥದ್ದು. ಆದ್ರೆ ಸಹಜವಾಗಿ ಈ ರೀತಿಯಾಗಿ ಶಾಸಕರು ಅಥವಾ ಆಪ್ತರೇನಾದ್ರೂ ಕೇಳಿದಂತ ಸಂದರ್ಭದಲ್ಲಿ ಮನಸ್ಸಿನ ಮಾತುಗಳು ಹೊರಗಡೆ ಬರ್ತವೆ ಅನ್ನುವಂಥದ್ದು. ಸೊ ಆ ಒಂದು ಮನಸ್ಸಿನ ಮಾತುಗಳು ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಸಿಎಂ ಅವರು ಲೋಕಾರೂಢವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಈ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ಅನಿಸುತ್ತೆ. ದಿವ್ಯಾ.